ಇನ್ನು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವಿರುದ್ಧ ಇದೀಗ ಗಂಭೀರ ಆರೋಪ ಕೇಳಬಂದಿದೆ. ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿರತಕ್ಕಂಥ ಆರೋಪ ಇದಾಗಿದ್ದು, ಬೆಂಗಳೂರಿನ ಕಗ್ಲಿಪುರ ಸರ್ಕಾರಿ ಜಮೀನಿನಲ್ಲಿ ಒತ್ತುವರಿ ಆಗಿರತಕ್ಕಂಥ ಒಂದು ಆರೋಪ ಕೇಳಬಂದಿರತಕ್ಕಂಥದ್ದು. ತನಿಖೆಗೆ ಈಗ SIT ರಚನೆ ಆಗಿದೆ. 11 ಅಧಿಕಾರಿಗಳಿಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. 3 ತಿಂಗಳಲ್ಲಿ ವರದಿ ನೀಡಬೇಕು ಅಂತ ತನಿಖಾ ತಂಡಕ್ಕೆ ಒಂದು ಸೂಚನೆಯನ್ನು ಕೂಡ ಕೊಡಲಾಗಿದೆ. ಈಗ SIT ತನಿಖೆಯನ್ನು ಮುಂದುವರಿಸಿದೆ. ಸೊ ತನಿಖೆಯ ನಂತರ ಒಂದಿಷ್ಟು ವಿಚಾರಗಳು ಈಗ ಗೊತ್ತಾಗಬೇಕಾಗಿದೆ. SITಗೆ ನೀಡಿರತಕ್ಕಂಥ ಹಾಗಾದರೆ ಜವಾಬ್ದಾರಿ ಏನು ಅನ್ನೋದನ್ನು ನಾವು ನೋಡೋದಾದರೆ, ಜಮೀನು ಮಂಜೂರಾತಿ ದಾಖಲೆ, ಮೂಲ ವಾರಸುದಾರರ ವಿವರ ಹಾಗೂ ನಕಲಿ ದಾಖಲೆ ಸೃಷ್ಟಿಯಾಗಿದೆಯಾ ಅನ್ನೋದನ್ನು ಫಸ್ಟು ನೋಡಬೇಕಾಗತ್ತೆ. ಇನ್ನು ವಿವಿಧ ಗುತ್ತಿಗೆ ಒಪ್ಪಂದ ಉಲ್ಲಂಘನೆ ಗುರುತಿಸಬೇಕು. ದತ್ತಾಂಶ ಬಳಸಿ ಪರಿಸರಕ್ಕೆ ಆಗಿರತಕ್ಕಂಥ ಒಂದು ಹಾನಿ ಏನಿದೆ, ಹಾನಿಯನ್ನು ಅಂದಾಜು ಮಾಡಬೇಕು. ಸಾರ್ವಜನಿಕ ರಸ್ತೆಗಳು, ಜಲಮೂಲಗಳು, ಗುಡ್ಡಗಳು ಹಾಗೂ ಬಂಡೆ ಖರಾಬು, ಈ ಒಂದು ಜಾಗ, ಆ ಜಮೀನು ಗಡಿ ಏನಿದೆ, ಆ ಗಡಿಯನ್ನು ಗುರುತಿಸ್ತಕ್ಕಂಥದ್ದು. ಆರ್ಟ್ ಆಫ್ ಲಿವಿಂಗ್ ಹಾಗೂ ಇತರೆ ಪ್ರತಿವಾದಿಗಳಿಗೆ ವಿವರಣೆಗೆ ಅವಕಾಶ ಒದಗಿಸುವುದು. ಇನ್ನು ಗುತ್ತಿಗೆ ನಿಯಮಗಳ ಉಲ್ಲಂಘನೆ ಆಗಿದೆಯಾ? ಕಗ್ಲಿಪುರದ ಸರ್ವೆ ನಂಬರ್ 46ರಲ್ಲಿ ಜಮೀನು ಗುತ್ತಿಗೆ ನೀಡಲಾಗಿತ್ತು. 41 ಎಕರೆ ಸರ್ಕಾರಿ ಗೋಮಾಳ ಜಮೀನು ಗುತ್ತಿಗೆಯನ್ನು ನೀಡಲಾಗಿತ್ತು 1985ರಲ್ಲಿ. ಎಕರೆಗೆ ವಾರ್ಷಿಕ ಕೇವಲ 500 ರೂಪಾಯಿ ಲೆಕ್ಕದಲ್ಲಿ 30 ವರ್ಷಕ್ಕೆ ಗುತ್ತಿಗೆಯನ್ನು ತಗೊಳ್ಳಲಾಗಿತ್ತು. ಈ ಗುತ್ತಿಗೆ ಅವಧಿ 2015ರಲ್ಲೇ ಮುಕ್ತಾಯ ಆಗಿದೆ. ಆದರೂ ಕೂಡ ಸಂಸ್ಥೆ ಅಕ್ರಮವಾಗಿ ಜಮೀನನ್ನು ವಶದಲ್ಲಿ ಇಟ್ಟುಕೊಂಡಿದೆ ಅನ್ನುವಂಥದ್ದೇ ಮುಖ್ಯ ಆರೋಪ ಇಲ್ಲಿ.